ಸರ್ಕಾರಿ ನಿವೃತ್ತ ನೌಕರರ ಸಂಘದ ಕಟ್ಟಡ ನಿರ್ಮಾಣ ಮುಂದುವರೆದ ಕಾಮಗಾರಿಗೆ ವಿಶೇಷ ಪೂಜೆ. ಗಂಗಾವತಿಯ ತಾಲೂಕು ಪಂಚಾಯಿತಿ ಪ್ರದೇಶದಲ್ಲಿರುವ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ನೂತನ ಕಟ್ಟಡವನ್ನು ನಿರ್ಮಿಸಲಾಗುತ್ತಿದ್ದು, ಕಟ್ಟಡದ ನಿರ್ಮಾಣದ ಮುಂದುವರೆದ ಕಾಮಗಾರಿಗೆ ನೌಕರರ ಸಂಘದ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಶ್ರೀ ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಅದ್ಧೂರಿ ಮತ್ತು ವೈಭವದಿಂದ ಚಾಲನೆ ನೀಡಲಾಯಿತು. ಲೋಕಸಭೆಯ ಸದಸ್ಯರಾಗಿರುವ ಶ್ರೀಯುತ ರಾಜಶೇಖರ್ ಇಟ್ನಾಳ್ ಅವರ ಸಂತರ ಅನುದಾನದಲ್ಲಿ ಮುಂದುವರೆದ ನಿರ್ಮಾಣ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು, ಕಾಲಮಿತಿಯೊಳಗೆ ಕಟ್ಟಡ ನಿರ್ಮಾಣ ಕಾರ್ಯ ಪೂರ್ಣಗೊಳಿಸಲು ಸಂಬಂಧಿಸಿದ ಇಂಜಿನಿಯರ್ಗಳಿಗೆ ಸೂಚನೆ ನೀಡಲಾಯಿತು. ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಗೌರವಾಧ್ಯಕ್ಷರಾಗಿರುವ ನಿಜಲಿಂಗಪ್ಪ ಮೆಣಸಗಿ, ಅಧ್ಯಕ್ಷರಾಗಿರುವ ಶ್ರೀ ಸಿ ಚಕ್ರಪಾಣಿ, ಉಪಾಧ್ಯಕ್ಷರುಗಳಾದ ಜಂಬಣ್ಣ ಐಲಿ, ಕಳಕಪ್ಪ ಅಂಗಡಿ, ಶಿವಪ್ರಸಾದ್, ಕೋಶಾಧ್ಯಕ್ಷರುಗಳಾಗಿರುವ ಡಿ ಮಲ್ಲಿಕಾರ್ಜುನ್, ಸಂಘಟನಾ ಕಾರ್ಯದರ್ಶಿಯಾಗಿರುವ ಖಾದರ್ ಸಾಬ್, ಹುಲ್ಲೂರು ಸಂಘದ ರಾಜ್ಯ ಪರಿಷತ್ ಸದಸ್ಯರಾಗಿರುವ ಶಿವಕುಮಾರ್ ಟಿಸಿ, ಕಾರ್ಯಕಾರಿ ಮಂಡಳಿ ಸದಸ್ಯರಾಗಿರುವ ರವೀಂದ್ರ, ಗೌರವ ಸಲಹಾ ಮಂಡಳಿ ಸದಸ್ಯರಾಗಿರುವ ಮಲ್ಲೇಶಪ್ಪ ಡಿ ಹಾಗೂ ಸಂಘದ ಸರ್ವ ಸದಸ್ಯರುಗಳು ಶ್ರೀ ಗಣೇಶನಿಗೆ ಪೂಜೆ ಸಲ್ಲಿಸುವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಬೆಂಗಳೂರು ತಾಲೂಕು ಘಟಕ ಗಂಗಾವತಿ ಈ ದಿವಸ ನಮ್ಮ ಸರ್ಕಾರಿ ನಿವೃತ್ತ ನೌಕರರ ಈ ಒಂದು ಕಟ್ಟಡವನ್ನು ಈ ಮೊದಲು ಅರ್ಧಕ್ಕೆ ನಿಂತಿತ್ತು. ಅದು ಈಗ ಮತ್ತೆ ಚೈತನ್ಯ ಪಡೆದುಕೊಂಡು ಎಲ್ಲ ಸದಸ್ಯರು, ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರ ಸಹಯೋಗದೊಂದಿಗೆ ಈ ಒಂದು ಕಟ್ಟಡ ಪುನರಾರಂಭ ಆಗಿದೆ. ಇವತ್ತಿನ ದಿವಸ ಪೂಜಾ ಕಾರ್ಯಕ್ರಮ ನೆರವೇರಿದ್ದು ಎಲ್ಲ ಬೇಗ ಕಟ್ಟಡ ಪೂರ್ಣಗೊಂಡಲ್ಲಿ ನಮ್ಮ ನೌಕರರ ಬೆಳಗಿನ ವಾಕಿಂಗ್ ಸಮಯದಲ್ಲಿ ದಿನಪತ್ರಿಕೆಗಳನ್ನು ಓದೋದು ಅಥವಾ ಸಾಯಂಕಾಲ ಹಾಸ್ಯ ಚಟುವಟಿಕೆಗಳನ್ನು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಈ ಒಂದು ನಿಟ್ಟಿನಲ್ಲಿ ಸಹಕಾರ ನೀಡಿದಂಥ ಎಲ್ಲ ಜನಪ್ರತಿನಿಧಿಗಳಿಗೂ, ಸಾರ್ವಜನಿಕರಿಗೂ ಹಾಗೂ ಸರ್ವ ನಿವೃತ್ತಿ ನೌಕರರ ಸಂಘದ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ವಂದನೆಗಳನ್ನು ತಿಳಿಸಿ ನನ್ನ ಎರಡು ಮಾತು ಮುಗಿಸ್ತೇನೆ. ಎಲ್ಲ ನಿವೃತ್ತ ನೌಕರರ ಸಂಘದ ವತಿಯಿಂದ ಈಗಾಗಲೇ ಸಾಕಷ್ಟು ಕೆಲಸವನ್ನು ಹಮ್ಮಿಕೊಂಡು ನಾನಾ ರೀತಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ನಮ್ಮಲ್ಲಿರ್ತಕ್ಕಂಥ ನಿವೃತ್ತಿ ಸಂಘದಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ನವರು ಇದ್ದಾರೆ. ಆದರೆ ವಯಸ್ಸಾಗ್ಯದು ಒಂದು ಬಿಟ್ಟರೆ ಉತ್ಸಾಹಕ್ಕೆ ಯಾವುದು ಕಡಿಮಿಲ್ಲ. ಎಲ್ಲ ರೀತಿ ಚಟುವಟಿಕೆಯನ್ನು ಮಾಡ್ತಾರೆ. ನಮ್ಮ ಚಕ್ರಪಾಣಿ ಸರ್ ಈಗ ಬಂದಮೇಲೆ ಈಗ ಇದು 2ನೇ ಹಂತದಲ್ಲಿ ಪ್ರಾರಂಭ ಆಗೋದಕ್ಕೆ ಕಾರಣ ಈಗಿನ ಟೀಮ್ ಐತೆಲ್ಲ ಭಾಳ ಚಟುವಟಿಕೆಯನ್ನು ಮಾಡಲಿಕ್ಕತ್ತೈತಿ. ಮೊದಲೇದ್ದು ನಮ್ಮ ಪರಣ್ಣ ಮುನವಳ್ಳಿಯವರು ಬುನಾದಿ ಹಾಕಕ್ಕಂತೇಳಿ ಅವರು ಬಂದಿದ್ದರು. ಅವತ್ತು ಬಂದು ಬುನಾದಿ ಹಾಕಿ ಕೊಟ್ಟರು. ಈ 2ನೇದ್ದು ಸಹಿತ ರಾಜಕೀಯ ಮುಖಂಡರು ಸಹಾಯ ಮಾಡ್ತೇವೆ ಅಂತಂದಂಥವರು ಕೆಲವು ಜನ ಇದ್ದಾರೆ. ಆದ್ದರಿಂದ ಒಟ್ಟು ಹೇಗಾದರೂ ಮಾಡಿಕೊಂಡು ಈ ನಮ್ಮ ಭಾಳ ಜನ ಇದ್ದೇವೆ ನಾವು ನೌಕರರು ಈ ಸಂಘದಲ್ಲಿ. ಇವರೆಲ್ಲರಿಗೂ ಸಹಿತ ಒಂದು ರೀತಿ ಲೈಬ್ರರಿ ಮಾಡಿ ಓದೋದಕ್ಕೆ ಮತ್ತು ಎಲ್ಲರೂ ಸಮಾನ ಮನಸ್ಕರು ಕೂಡಿಕೊಂಡು ನಾನಾ ರೀತಿಯಾದಂಥ ಸಮಾಧಾನ, ಶಾಂತಿ ಚಟುವಟಿಕೆಯನ್ನು ನಡೆಸೋದಕ್ಕೆ, ಅದೇ ಅಲ್ಲದೆ ಮುಂದಿನ ಕೆಲವು ಜನ ಯುವಕರಿಗೆ ಮತ್ತು ನೌಕರದಾರರು ಸಹಿತ ಕೆಲವು ಜನ ಬಂದು ಮಾರ್ಗದರ್ಶನ ಕೇಳ್ಕೊಂಡು ಹೋಗ್ತಾರೆ. ಅಂಥವ್ರಿಗೆ ಮಾರ್ಗದರ್ಶನ ಕೊಡ್ತಾನೆ ಇದ್ದೇವೆ. ಹೀಗಾಗಿ ನಮ್ಮ ಗಂಗಾವತಿಯಲ್ಲಿ ನಿಮಗೆ ಆಶ್ಚರ್ಯ ಅನಿಸುತ್ತೆ, ಎಲ್ಲಕ್ಕಿಂತ ಮೊಟ್ಟ ಮೊದಲು ಇದು ನಮ್ಮಲ್ಲಿ ರಾಜ್ಯದಲ್ಲಿಯೇ ಸರ್ಕಾರಿ ನೌಕರರ ಸಂಘ ಒಂದು ಸರ್ಕಾರಿ ಜಾಗದಲ್ಲಿ ಛಲವಾಗಿದ್ದು ಇದೆ. ನಮ್ಮ ಭೈರಪ್ಪನವ್ರು ಸಹಿತ ಭಾಳ ಆಶ್ಚರ್ಯಪಟ್ಟಿದ್ದರು. ಆದರೆ ಲೇಟ್ ಆಗಿದ್ದಕ್ಕೆ ಏನಾಗ್ಬಿಟ್ಟಿದೆ ಅಂತಂದರೆ ಈಗ ಬಾಲ್ಕಿ, ಯಾದಗಿರಿ ಎಲ್ಲ ಕಡೆ ಆಗಕತ್ಯಾವು. ಈಗಲಾದರೂ ನಮ್ಮ ಗಂಗಾವತಿ ಜನ ಅಲ್ಲಿ ಪಬ್ಲಿಕ್ನವರು ಅಂತಂದ್ರೆ ಒಂದು ಸ್ವಲ್ಪ ಆಸಕ್ತಿ ಇದ್ದಂಥ ನೌಕರದಾರರು ಸ್ವಲ್ಪ ಸಹಾಯ ಮಾಡಬೇಕು, ರಾಜಕೀಯ ಮುಖಂಡರು ಸಹಾಯ ಮಾಡಬೇಕು. ಅದು ಅಲ್ಲದೆ ಉಳಿದ ಆಸಕ್ತಿ ಇದ್ದಂಥವ್ರು ಸ್ವಲ್ಪ ಸಹಾಯ ಮಾಡಿ ಇದನ್ನು ಜಲ್ದಿ ಮುಗಿಸಿದಷ್ಟು ಒಳ್ಳೆಯದಾಗತ್ತ ಅಂತ ತಮ್ಮಲ್ಲೆಲ್ಲರಲ್ಲಿ ಕೇಳಿಕೊಂಡು ನನ್ನ ಎರಡು ಮಾತುಗಳನ್ನು. ಈ ವಿಘ್ನೇಶ್ವರನ ಈ ಪೂಜೆಯೊಂದಿಗೆ ಇವತ್ತಿನ ಸ್ಥಗಿತಗೊಂಡಿರ್ತಕ್ಕಂಥ ಕಟ್ಟಡ ಪುನರಾರಂಭವಾಗಿದೆ. ಸರ್ಕಾರಿ ನಿವೃತ್ತ ನೌಕರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ತಾಲೂಕು ಘಟಕ ಗಂಗಾವತಿಯಿಂದ ಈ ಪುನರಾರಂಭ ಮಾಡ್ತಕ್ಕಂಥ ಕೆಲಸ ಇವತ್ತು ನಿನ್ನೆ ವೈಕುಂಠ ಏಕಾದಶಿ ಇತ್ತು, ಇವತ್ತು ಏಕಾದಶಿ ಇದೆ. ಹಾಗಾಗಿ ಇವತ್ತು ಒಳ್ಳೆಯ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ಅಧ್ಯಕ್ಷರು ಚಕ್ರಪಾಣಿಯವರು ಈ ಪೂಜೆಯನ್ನು ನೆರವೇರಿಸಿದ್ದಾರೆ. ಇದಕ್ಕೆಲ್ಲ ಹಂತದ ಪದಾಧಿಕಾರಿಗಳು ಕೂಡ ಸೇರಿ ಇಲ್ಲಿ ಒಂದು ಪೂಜೆಯನ್ನು ಸಾಂಗವಾಗಿ ನೆರವೇರಿಸಿದ್ದೇವೆ. ಈ ಒಂದು ಪೂಜೆಯಿಂದ ಯಾವುದೇ ವಿಘ್ನಗಳು ಬಾರದಂತೆ ಈ ಕಟ್ಟಡ ಪೂರ್ಣಗೊಂಡು ಮೇಲಂತಸ್ತಿನ ಕಟ್ಟಡದ ಜೊತೆಗೆ
ಕಂಪೌಂಡನ್ನು ಕೂಡ ಆಗಲಿ ಅಂತ ಹೇಳಿ ಆ ವಿಘ್ನೇಶ್ವರನಲ್ಲಿ ನಾನು ಪ್ರಾರ್ಥಿಸ್ತೇನೆ. ಈಗ ತಾನೇ ಎಲ್ಲರೂ ಹೇಳಿದ ಹಾಗೆ ಜನಪ್ರತಿನಿಧಿಗಳು ಸಾಕಷ್ಟು ಸಹಾಯ ಮಾಡಬೇಕಾಗಿತ್ತು. ಆದರೆ ಆ ಸಹಾಯದ ಕೊರತೆಯಿಂದ 3 ವರ್ಷ ಇದು ಸ್ಥಗಿತಗೊಂಡಿತ್ತು. ಈಗ ನಮ್ಮ ಲ್ಯಾಂಡ್ ಆರ್ಮಿ ಇಂಜಿನಿಯರ್ ಅವರು ನಮ್ಮ ಪದಾಧಿಕಾರಿಗಳ ಮನೆಗಳಿಗೆ ಹೋದಾಗ ಅವರು ಮನಸ್ಸು ಮಾಡಿ ಇನ್ನೂ ಅನುದಾನ ಬಿಡುಗಡೆ ಆಗಿಲ್ಲ, ಆದರೂ ಕೂಡ ನಾನು ಒಂದು ಕೆಲಸ ಮಾಡಿಕೊಡ್ತೇನೆ, ನಿವೃತ್ತ ನೌಕರಿಗೆ ಒಂದು ದೊಡ್ಡ ಸಹಾಯ ಮಾಡ್ತೇನೆ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟು ಅವರು ಇವತ್ತು ಕಟ್ಟಡವನ್ನು ಪ್ರಾರಂಭ ಮಾಡಲಿಕ್ಕೆ ಅವರು ಅಣಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆಯೇ ಇವತ್ತು ಗುರಿ ಏನಪ್ಪ ನಿವೃತ್ತ ನೌಕರರು ಅಂದರೆ, ನಾವೆಲ್ಲರೂ ಮನೆಯನ್ನು ಕಟ್ಟಿಕೊಂಡಿದ್ದೇವೆ, ಎಲ್ಲರೂ ನಿವೃತ್ತ ವೇತನ ಪಡಿತಾ ಇದ್ದೇವೆ. ನಮ್ಮ ಮನೆಯಲ್ಲಿ ನಾವಿರೋದಕ್ಕಿಂತ ಈ ನಿವೃತ್ತಿಯಾಗಿ ಒಬ್ಬರೇ ಒಂಟಿಯಾಗಿದ್ದರೆ ಅನೇಕ ವಿಚಾರಗಳು ಬರ್ತವೆ. ಎಲ್ಲರೂ ಸಾಂಘಿಕವಾಗಿದ್ದಾಗ ಮಾತ್ರ ನಾವು ಎಲ್ಲ ವಿಚಾರಗಳನ್ನು ಹಂಚಿಕೊಂಡು ಇನ್ನೂ ನಮ್ಮ ಆರೋಗ್ಯ ಹೆಚ್ಚು ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಯಾಕಂದರೆ ಒಬ್ಬರೇ ಒಂಟಿಯಾಗಿರೋದಕ್ಕಿಂತ ಸಾಂಘಿಕವಾಗಿರ್ತಕ್ಕಂಥ ಸಂಘ ನಿವೃತ್ತ ನೌಕರ ಸಂಘ ಎಲ್ಲ ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ ಈ ನಿವೃತ್ತ ನೌಕರ ಸಂಘ ಕಟ್ಟಡಗಳಾಗಿವೆ. ಇವತ್ತಿನ ದಿವಸ ಈ ನಮ್ಮ ಕಟ್ಟಡವು ಕೂಡ ಪೂರ್ಣಗೊಂಡು ಎಲ್ಲ ರಾಜ್ಯ ಹಂತದ ಪದಾಧಿಕಾರಿಗಳನ್ನು ಇಲ್ಲಿ ಕರೆದು ಏನಪ್ಪ ಅಂತಂದ್ರೆ ಅದರ ಶುಭಾರಂಭ ಮಾಡ್ತೀವಿ ಅಂತ ಹೇಳಿ ಅಧ್ಯಕ್ಷರ ಪರವಾಗಿ ನಮ್ಮ ಎಲ್ಲ ನಿವೃತ್ತ ನೌಕರ ಪರವಾಗಿ ನಾನೇನಪ್ಪ ಅಂದ್ರೆ ಆಶ್ವಾಸ ಕೊಡ್ತೇನೆ. ಈ ಕಟ್ಟಡ ನಡೀಲಿಕ್ಕೆ ಇಲ್ಲಿರ್ತಕ್ಕಂಥ ನಮ್ಮ ಅಮರೇಶ ಅವರು ಕೂಡ ಇದಕ್ಕೆ ಸಹಭಾಗಿತ್ವ ಪಡೆದು, ನಾವು ಈಗ ಬರೀ ಛತ್ ಲೆವೆಲ್ ಅಂತಾರೆ ಅವರು, ಛತ್ ಲೆವೆಲ್ಗಿಂತ ಇನ್ನೂ ಒಂದು ಏನಪ್ಪ ಅಂದ್ರೆ ಪಕ್ಕದಲ್ಲಿ ಜಾಗ ಇದೆ, 30-40 ಜಾಗದಲ್ಲಿ ಈಗ ನೈಋತ್ಯಗಿರ್ತಕ್ಕಂಥ ಜಾಗ, ಅದರಲ್ಲಿ ಒಂದು ಆಫೀಸ್ ರೂಮನ್ನು ಮಾಡಿ ನಮ್ಮ ಪದಾಧಿಕಾರ ಕೂಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಅದನ್ನು ಇಂಜಿನಿಯರಿಗೂ ಕೂಡ ನಾವು ಹೇಳ್ತೀವಿ. ನೆಕ್ಸ್ಟ್ ಮುಂದಿನ ಅನುದಾನ ಇನ್ನೂ ಬೇಕು ನಮಗೆ. ಈ 3 ಲಕ್ಷದಲ್ಲಿ ಏನೂ ಆಗೋದಿಲ್ಲ, ಇನ್ನೂ ಅನುದಾನ ನಮಗೆ ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಇನ್ನೂ ನಾವೇನಪ್ಪ ಅಂದ್ರೆ ಸನ್ಮಾನ್ಯ ಲೋಕಸಭಾ ಸದಸ್ಯರನ್ನು ಮತ್ತೊಂದು ಸಲ ನಾವೇನು ಭೇಟಿಯಾಗಿ ಅವರಿಗೆ ಶುಭಾಶಯಗಳನ್ನು ಕೋರಿ ಈ ಒಂದು ಆಗಿರ್ತಕ್ಕಂಥ ಛತ್ ಲೆವೆಲ್ವರೆಗೆ ಆಗಿದ್ದಂಥ ಫೋಟೋ ತೊಗೊಂಡು ಹೋಗಿ ಅವ್ರಿಗೆ ತೋರಿಸಿ ಏನಪ್ಪ ಅಂದ್ರೆ ಮುಂದಿನ ಅನುದಾನವನ್ನು ಮತ್ತೆ ರಿಲೀಸ್ ಮಾಡಿ ಏನಪ್ಪ ಅಂದ್ರೆ ಪೂರ್ಣ ಕಟ್ಟಡಗೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡಲಿ ಅಂತ ಹೇಳಿ ಎಲ್ಲರಲ್ಲಿ ವಿನಯಿಸಿಕೊಂಡು, ಯಾವುದೂ ತಾರತಮ್ಯ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಇವತ್ತಿನ ದಿವಸ ಭಾಳ ಚೆನ್ನಾಗಿ ಎಲ್ಲರೂ ಕೂಡಿದ್ದೇವೆ. ಹೀಗೆ ನಾವು 500-600 ಜನ ನಿವೃತ್ತ ನೌಕರರು ಒಗ್ಗಟ್ಟಾಗಿದ್ದು, ನಾವು ಇಲ್ಲಿ ಗ್ರಂಥಾಲಯ ಇದೆ, ಪತ್ರಿಕೆಗಳನ್ನು ತರಿಸ್ತಾರೆ, ಪಕ್ಕದಲ್ಲಿ ಪತ್ರಿಕಾ ಭವನ ಇದೆ, ಅವರು ಕೂಡ ನಮಗೆ ಸಹಕಾರ ಕೊಡ್ತಾರೆ. ಪ್ರಚಾರ ಮಾಧ್ಯಮದವರು ಕೂಡ ನಮಗೆ ಪ್ರಚಾರ ಮಾಡಲಿಕ್ಕೆ ಸಹಾಯ ಕೊಡ್ತಾರೆ. ಮಂಥನ ಸಭಾಂಗಣ ಇದೆ, ಇಲ್ಲಿ ಪಕ್ಕದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಇದೆ. ಇಂಥ ಒಂದು ಸ್ಥಳದಲ್ಲಿ ಈ ಒಂದು ಭವ್ಯವಾಗಿರ್ತಕ್ಕಂಥ ಕಟ್ಟಡ ನಿರ್ಮಾಣ ಆದರೆ ಅವರೆಲ್ಲರೂ ಕೂಡ ನಮಗೆ ಸಹಕಾರ ಮಾಡ್ತಾರೆ ಅಂತೇಳಿ ಭರವಸೆ ಕೊಡುತ್ತಾ ಆ ಭಗವಂತನಲ್ಲಿ ಪ್ರಾರ್ಥಿಸಿ ಬೇಗನೆ ಕಟ್ಟಡ ಏನಪ್ಪ ಪೂರ್ಣಗೊಳ್ಳಲಿ ಅಂತೇಳಿ ಆಶಾಭಾವನೆ ಇರ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ಕಾರಿ ನಿವೃತ್ತ ನೌಕರರ ಸಂಘ ಬೆಂಗಳೂರು ತಾಲೂಕಾ ಘಟಕ ಗಂಗಾವತಿ ಇದರ ಕಟ್ಟಡ ಈಗಾಗಲೇ 3 ವರ್ಷದಿಂದನೇ ಬುನಾದಿ ಹಂತಕ್ಕೆ ನಿಂತು ಮುಂದುವರೆದಿರಲಿಲ್ಲ. ಇದೀಗ ಮತ್ತೆ ಜನಪ್ರತಿನಿಧಿಗಳ ಅನುದಾನದಿಂದ ಮತ್ತು ನಮ್ಮ ನೌಕರರ ಸಂಘದ ವಂತಿಕೆಯಿಂದ ಇದನ್ನು ಮುಂದುವರಿಸಲಿಕ್ಕೆ ಇವತ್ತು ಮತ್ತೆ ಗಣೇಶನ ಪೂಜೆ ಮಾಡೋದರೊಂದಿಗೆ ಇವತ್ತು ಕಟ್ಟಡವನ್ನು ಪ್ರಾರಂಭ ಮಾಡಿದ್ದೇವೆ. ಆದಷ್ಟು ಬೇಗ ಎಲ್ಲರ ಸಹಕಾರದಿಂದ ಆ ಕಟ್ಟಡ ಬೇಗ ಪೂರ್ಣಗೊಟ್ಟು ಅದನ್ನು ನಾವು ಅನುಭವಿಸುವಂತೆ ಆಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಟ್ಟಡ ಉದ್ಘಾಟನೆಗಾಗಿ ಮತ್ತು ಕಟ್ಟಡ ಇದು ಬರಬೇಕಾಗಿ ಪೂಜೆ ಮಾಡೋಕ್ಕಾಗಿ ಎಲ್ಲರೂ ಬಂದು ಸಹಕರಿಸಿದ್ದಕ್ಕೆ ಭಾಳ